ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಗೈಸ್, ನಾನು ಈ ಗೌರಿ ಗಣೇಶ ಹಬ್ಬದ ದಿನ ನನ್ನ ಡೇ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮಾರ್ನಿಂಗು ಈಚೆ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲನೂ ಹಾಕಿ ಫ್ರೆಶ್ ಅಪ್ ಆಗಿಬಿಟ್ಟು ಬಾತು ಮತ್ತು ಕೇಸರಿ ಬಾತ್ ಮಾಡೋದ ಅಂದ್ಬಿಟ್ಟು ತರಕಾರಿ ಎಲ್ಲನೂ ಕಟ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ. ನಮ್ಮ ಅಕ್ಕ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲನೂ ಒರೆಸ್ಬಿಟ್ಟು ಅವಳು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅವಳು ದೇವ್ರ ದೀಪ ಹಚ್ತೀನಿ ಅಂದ್ಬಿಟ್ಟು ಅವಳು ದೇವ್ರ ದೀಪ ಹಚ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ಬಾತು ಮತ್ತು ಕೇಸರಿ ಬಾತ್ ಮಾಡಿಬಿಡೋದಾ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಬಾತು ಮತ್ತು ಕೇಸರಿ ಬಾತ್ ಮಾಡಾದಮೇಲೆ ನಾವು ಗೌರಿ ಹಬ್ಬದ ದಿನ ಚಿಕ್ಲಿ ಮತ್ತು ತಂಬಿಟ್ಟು ಮಾಡ್ತೀವಿ. ತಂಬಿಟ್ಟು ಮಾಡೋದಕ್ಕೆ ನಾನು ಅಕ್ಕಿನ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಸೋರಾಕಿದ್ದೆ. ಸೋರಾಕ್ಬಿಟ್ಟು ನಾನು ಈ ರೀತಿ ಮಿಕ್ಸಿಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಬೆಲ್ಲನ ಅದಕ್ಕೆ ಹುರಿದಾಕ್ಬಿಟ್ಟು ಬೆಲ್ಲ ಹುರಿದಾಕ್ಬಿಟ್ಟು ಕೂಡ ಮಾಡ್ಬೋದು, ಇಲ್ಲ ಬೆಲ್ಲನ ಚೆನ್ನಾಗಿ ಜಜ್ಜಿಬಿಟ್ಟು ಕೂಡ ಮಾಡ್ಬೋದು. ಹಾಗೆಲ್ಲ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಒಳ್ಕಲಲ್ಲಿ ಒನಕೆಲಿ ಹಿಡಿದ್ಬಿಟ್ಟು ಬೆಲ್ಲ ಮತ್ತು ಅಕ್ಕಿನೆಲ್ಲ ಒನಕೆಲಿ ಹಿಡಿದ್ಬಿಟ್ಟು ತಂಬಿಟ್ಟು ಮತ್ತು ಚಿಕ್ಲಿ ಮಾಡ್ತಾಯಿದ್ರು. ಬಟ್ ನಾನು ಇವಾಗ ಮಿಕ್ಸಿಲೇ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ಬೆಲ್ಲ ಹುರಿದಾಕ್ಬಿಟ್ಟು ಚೆನ್ನಾಗಿ ಮಿದ್ದಿಸಿ ನಾನು ತಂಬಿಟ್ಟು ಮತ್ತು ಚಿಕ್ಲಿನ ಕಟ್ಟಿದ್ದೀನಿ. ಅಡುಗೆ ಎಲ್ಲ ಆದಮೇಲೆ ನಾನು ಮತ್ತು ನಮ್ಮ ಅಕ್ಕ ರೆಡಿ ಆಗಿಬಿಟ್ಟು ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲ ಮಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ದೇವಸ್ಥಾನದಲ್ಲಿ ನಾಗಪ್ಪನ ಕಲ್ಲಿದೆ, ಹಳ್ಳಿಕಟ್ಟೆ ಇದೆ, ಅಲ್ಲಿ ನಾವು ತನಿ ಎರಿತೀವಿ ನಾಗಪ್ಪನ ಕಲ್ಲಿನ ವಿಗ್ರಹಕ್ಕೆ. ತನಿ ಎರಿಯೋದಕ್ಕೆ ಹಣ್ಣು, ಕಾಯಿ, ಹೂವು, ಕರ್ಪೂರ, ಅರಿಶಿನ, ಕುಂಕುಮ, ಚಿಕ್ಲಿ, ತಂಬಿಟ್ಟು, ಹಾಗೆ ಹಣ್ಣು, ಸೀಬೆಹಣ್ಣು, ಸೇಬು ಆ ರೀತಿ ಇದ್ದರೆ ಎಲ್ಲ ತೊಗೊಂಡೋಗಿ ಪೂಜೆನ ಸಲ್ಲಿಸ್ತೀವಿ. ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾಳೆ. ಮೊದಲೆಲ್ಲ ನಮ್ಮ ಅಮ್ಮ ಮಾಡ್ತಿದ್ರು, ನಮ್ಮ ಅಮ್ಮನ ಜೊತೆ ಹೋಗಿ ಮಾಡ್ತಾಯಿದ್ದೆ. ಈ ಸಲ ನಮ್ಮ ಅಕ್ಕ ಬಂದಿದ್ದರು. ಹಾಗೆ ಹಾಲು ತುಪ್ಪನ ನಾಗಪ್ಪನ ಕಲ್ಲಿನ ವಿಗ್ರಹಕ್ಕೆ ಹಾಕಿ ಪೂಜೆನ ಮಾಡ್ತೀವಿ. ಹಾಗೆ ಅಲ್ಲಿಂದ ಬಂದರೆ ಸಿದ್ದಪ್ಪಾಜಿ ದೇವಸ್ಥಾನ ಐತೆ, ಅಲ್ಲಿ ಹುತ್ತ ಕೂಡ ಇದೆ, ಅಲ್ಲಿಗೂ ಪೂಜೆ ಮಾಡಿಬಿಟ್ಟು ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ಗೌರಿ ದಾರ ಕಟ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೇ ನಾವು ತೊಗೊಂಡೋಗಿರೋ ಚಿಕ್ಲಿ ತಂಬಿಟ್ಟನ್ನ ಪ್ರಸಾದ ರೀತಿ ಸ್ವೀಕರಿಸಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಮನೆಗೆ ಹೊರಡೋದ ಅಂದ್ಬಿಟ್ಟು ಮನೆಗೆ ಹೊರಟ್ವಿ. ಗೈಸ್, ನಾವು ಕುಣಿಸಿರೋ ಗಣಪತಿಗೆ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದೀವಿ. ರೋಡ್ ಪೂರ ಮಾವಿನ ಸೊಪ್ಪು ಮತ್ತು ತೆಂಗಿನ ಗರಿಲಿ ತೋರಣ ಕಟ್ಟಿದ್ದೀವಿ. ದೇವಸ್ಥಾನದಿಂದ ಬರಬೇಕಾದ್ರೆ ಅಲ್ಲೇ ಗಣಪತಿ ಕೂರಿಸಿದ್ರಲ್ಲ, ಅವರು ಕೂಡ ಪ್ರಸಾದ ಕೊಡ್ತಾಯಿದ್ರು ಬಾತುನ. ಅಲ್ಲೂ ಸಹ ನಾವು ಬಾತು ಈಸ್ಕೊಂಬಂದಿದ್ವಿ. ನಮ್ಮ ಅಕ್ಕ ಅದನ್ನು ಸಹ ಹಾಕ್ಕೊಂಡು ಒಪ್ಪತ್ತು ಬಿಡ್ತಾಯಿದ್ಲು. ನಾನು ಮಾಡಿರೋ ಬಾತು ಕೇಸರಿ ಬಾತು ಮತ್ತು ದೇವಸ್ಥಾನದಲ್ಲಿ ಕೊಟ್ಟಿರೋ ಬಾತನ್ನು ಹಾಕ್ಕೊಂಡು ನಾವು ಮಧ್ಯಾಹ್ನ ಒಂದು 2 ಗಂಟೆ ಅನಿಸುತ್ತೆ, 2 ಗಂಟೆ ಅಷ್ಟರಲ್ಲಿ ಒಪ್ಪತ್ತು ಬಿಟ್ಬಿಟ್ಟು ಊಟ ಮಾಡಿದ್ವಿ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಪುನಃ ಸಂಜೆ ಗಣಪತಿ ಎಲ್ಲ ಕೂರಿಸ್ಬಿಟ್ಟು ಪೂಜೆ ಮಾಡಬೇಕಿತ್ತಲ್ವ, ಅಲ್ಲೂ ಸಹ ಎಲ್ಲರೂ ಸೇರ್ತಾಯಿದ್ರು. ನಮ್ಮ ಬೀದಿಯವರೆಲ್ಲ ಇನ್ನೇನೋ ಗಣಪತಿ ಕೂರಿಸ್ತೀವಿ, ರೆಡಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಆಗ ನಾನು ಸಹ ಹೋದೆ, ಇನ್ನೇನೋ ಕೂರಿಸ್ತಾ ಇದ್ರಲ್ಲ ಬನ್ನಿ ಅಂದ್ಬಿಟ್ಟು. ನೀವೇ ನೋಡ್ಬೋದು ಗಾಯ್ಸ್, ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಎಲ್ಲರೂ ಬಂದು ಗಣಪತಿ ಗುಡಿ ಹತ್ರ ಬಂದು ಸೇರಿದ್ದಾರೆ. ನಾವು ಫಸ್ಟ್ ಟೈಮ್ ಗಣಪತಪ್ಪನ ಕೂರಿಸ್ತಾ ಇರೋದು, ಅದು ನಮ್ಮ ಬೀದಿಲಿ. ಅದಕ್ಕೆ ಸ್ವಲ್ಪ ಈ ಗೌರಿ ಹಬ್ಬ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ನಮಗೆಲ್ಲ. ಫ್ರೆಂಡ್ಸ್, ಗಣಪತಿ ಕುಣಿಸೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಗಣಪತಿನ ಹೇಗೆ ಪ್ರತಿಷ್ಠಾಪನೆ ಮಾಡೋದು, ಏನೇನು ಮಾಡಬೇಕು ಅಂತ ಎಲ್ಲರೂ ಹೇಳಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಎಲ್ಲರೂ ರೆಡಿಯಾಗಿದ್ವಿ.
ಫ್ರೆಂಡ್ಸ್, ಹಬ್ಬದ ದಿನ ನೈಟ್ ಪೂಜೆದು ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅವು ಈ ಆಂಟಿ ಅವತ್ತು ಪೂಜೆ ಮಾಡಿಸಿದ್ರು, ಇವರು ಮತ್ತು ಇನ್ನೊಂದಿಬ್ಬರು. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟಿಂಗ್ ಮಾಡಿ. ಥ್ಯಾಂಕ್ ಯು.